ಕಾನೂನನ್ನ ಮಂಡಿಸಲಾಗುತ್ತೆ, ಸದನ ಸಂದರ್ಭದಲ್ಲಿ ಚರ್ಚೆ ಕೂಡ ಒಳಪಡಿಸಲಾಗುತ್ತೆ. ಸರ್ಕಾರ ಈಗ ಹೇಳ್ತಿರೋ ಪ್ರಕಾರ ಎಲ್ಲೂ RSS ಅಂತ ಸ್ಪೆಸಿಫಿಕ್ ಇಲ್ಲ, ಆ ಉದ್ದೇಶನೂ ಸರ್ಕಾರಕ್ಕಿಲ್ಲ. ಯಾಕೆ ಪದೇ ಪದೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು? ಇದು RSS ವಿರುದ್ಧವಾಗಿ, RSS ಟಾರ್ಗೆಟ್ ಮಾಡಿಕೊಂಡೆ ನಮ್ಮ ವಿರುದ್ಧವಾಗಿ ಮಾಡ್ತಿದ್ದಾರೆ ಅನ್ನೋ ವಿಕ್ಟಿಮ್ ಕಾರ್ಡು ಯಾಕೆ ಪ್ಲೇ ಮಾಡೋದು ಅಂತ. ಮೇಡಮ್, ನಾನು ಓಪನಿಂಗ್ ಟಾಕಲ್ಲೇ ಹೇಳಿದೆ, ಯಾವುದೇ ಚುನಾಯಿತ ಸರ್ಕಾರ ಕಾನೂನು ಮಾಡಿದಾಗ ಜನಪರವಾಗಿರಬೇಕು ಅಂತ ಇದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾವೇನು ಕಾನೂನಿಗೆ ಅತಿಥರಲ್ಲ. ಇವತ್ತನ್ನು ನಟರಾಜ್ ಗೌಡರಿಗೆ ಪಾಪ ಅವ್ರ ಮಾಹಿತಿಗೆ ಹೇಳ್ತೀನಿ, ಯಾವುದೇ ಒಂದು ಪಥಸಂಚಲನ ನಡೆದಾಗ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಇಲ್ಲಿಂದ ಶುರು ಮಾಡಿ ಇಷ್ಟೊಂದು ಜನ ಇಲ್ಲಿವರೆಗೂ ಹೋಗ್ತೀವಿ ಅಂತ ಹೇಳಿ ಪತ್ರ ಕೊಟ್ಟು ಪರ್ಮಿಷನ್ ತೊಗೊಂಡೆ ಮಾಡೋದು. ಪಾಪ ಇವ್ರು ಅವಾಗಿಂದ ನನಗೆ ವಾಟ್ಸಪ್ ಯೂನಿವರ್ಸಿಟಿ ಅಂದರೆ ಫಸ್ಟ್ ಅವ್ರು ತಿಳ್ಕೊಬೇಕು. ನಂಬರ್ 1. ನಂಬರ್ 2, ಈ ಕಾನೂನು ಏನು ಹೊರಟಿದೆಯಲ್ಲ ಮೇಡಮ್, ಇವರು ಯಾರು ಪ್ರಿಯಾಂಕ್ ಖರ್ಗೆ ಅವರು ಟ್ರ್ಯಾಕ್ ರೆಕಾರ್ಡು ನೋಡಿದ್ರೆ ಅವರು ಇದನ್ನು ಅವರು ಲೋಹಿತ್ ಅವ್ರು ಆವಾಗಲೇ ಹೇಳಿದ್ರು, ಹೌದು RSS ವಿರುದ್ಧವಾಗಿ ಇದನ್ನು ತೊಗೊಂಡು ಬರ್ತಾ ಇರೋದಂತ. ಎಂಥ ಕಾನೂನು ತೊಗೊಂಡು ಬರಲಿ ಮೇಡಮ್, ಕಾನೂನು ಏನು ಅದೇ ಫೈನಲ್ ಅಲ್ಲ. ನಮ್ಮ ವಿರುದ್ಧ ಆಗಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ. ನಮಗೆ ಇಷ್ಟ ಇಲ್ಲ ಅಂದರೆ ಒಂದು ನಿಮಿಷ, ಕಾನೂನು ನಮ್ಮ ಪರವಾಗಿಲ್ಲ ಅಂದರೆ ತೊಂದರೆ ಕೊಟ್ಟರೆ ನಾವು ಕೋರ್ಟ್ಗಿದೆ, ಕಾನೂನು ಹೋರಾಟ ನಾವು ಇದ್ದೇ ಇದೆ. ನಾನು ಹೇಳೋದು, ನೀವು ಟಾರ್ಗೆಟ್ ಮಾಡಿದ್ರೆ ಯಾವುದಾದ್ರೂ ಒಂದು ಸಂಘನ ಅಥವಾ ಸಂಘ ಪರಿವಾರನ ಟಾರ್ಗೆಟ್ ಮಾಡಿದ್ರೆ ನಾನೇನೋ ಒಂದು ಕಾರ್ಯಕ್ರಮ ಮಾಡಿ ಒಂದು ಪಥ ಸಂಚಲನ ಮಾಡಬೇಕು. ಇದರಲ್ಲಿ ಕ್ಲಾರಿಟಿ ಏನಿಲ್ಲ ಅಂದರೆ ಒಂದು ಅರ್ಜಿ ಕೊಡ್ತೀನಿ ನಾಳೆ ಯಾವುದೋ ಒಂದು ಕನ್ಸರ್ನ್ಡ್ ಸಕ್ಷಮ ಪ್ರಾಧಿಕಾರಕ್ಕೆ, ಅವರು ನನ್ನನ್ನು ಹೋಲ್ಡ್ ಮಾಡಿಬಿಡ್ತಾರೆ. ನನಗೆ RSS ನಮ್ಮ ವಿರೋಧಿ ಅಂತ ಸರ್ಕಾರ ಭಾವಿಸಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಆಲ್ರೆಡಿ ಭಾವಿಸಿದ್ದಾರೆ, ಕೊಟ್ಟಿಲ್ಲ. ನಾನು ಏನು ಮಾಡಬೇಕು? ಅದಕ್ಕೆ ಒಂದು ಟೈಮ್ ಕೊಡಲಿ, 24 ಗಂಟೆ ಒಳಗಡೆ ನಾವು ಕೊಡ್ತೀವಿ ಅಂತ ಹೇಳಿ. ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಒಂದು ಎಂಡರ್ಸ್ಮೆಂಟ್ ಕೊಡಲಿ. ಆಗ ಅಕಸ್ಮಾತ್ ಒಂದು ಎಂಡರ್ಸ್ಮೆಂಟ್ ಕೊಟ್ಟಾಗ ನಾನು ಎಲ್ಲ ಒಂದು ಪ್ರಶ್ನೆ ಮಾಡಬೇಕಲ್ಲ. ನಾನು ಹೈಕೋರ್ಟ್ ಬರೋಕ್ಕಾಗಲ್ಲ, ನಾನು ತಾಲೂಕಲ್ಲಿ ಒಂದು ವಿಶೇಷ ಕೋರ್ಟ್ ಮಾಡಲಿ, ಒಂದು ವಾರದಲ್ಲಿ ಅದು ನಿಶ್ಚಯ ಆಗಬೇಕು, ಇದು ಸರಿ ತಪ್ಪು ಕೊಡಬೇಕು ಬೇಡ ಅಂತೇಳಿ. ಆ ರೀತಿ ಅಂತ ಒಂದು ಈಸಿಯಾಗಿ ಬರತಕ್ಕಂಥ ಸಿಗುವಂತಹ ಕೆಲಸಗಳನ್ನ ಅವರು ಆ ರೀತಿ ನೀತಿ ನಿಯಮಗಳನ್ನು ರೂಪಿಸ್ಲಿ ಅಂತ ಇದೆಯನ್ನ. ಈ ಕಾನೂನು ತರಬಾರ್ದು, ಇದು ಬಂದ್ಬಿಟ್ರೆ ನಮ್ಗೇನೋ ತೊಂದರೆ ಅಂತ ನಮ್ಗೆ ಖಂಡಿತವಾಗ್ಲಿಲ್ಲ. ಬರಲಿ, ನಮ್ಮನ್ನೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದೇ ಅಂತ ಕಾನೂನು ಇದೆ, ನಾವು ಅಲ್ಲಿ ಹೋಗ್ತೀವಿ. ನಾವು ಬರಬಾರ್ದು ಅಂತ ನಾವೆಲ್ಲ ಹೇಳಿದ್ವಿ. ಈಗ ಬರ್ಲಿ ಮೇಡಮ್, ಎಲ್ಲ ಬರ್ಲಿ, ಆದ್ರೆ ಇವ್ರು ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ಇವ್ರು ನಿಯಂತ್ರಿಸಬೇಕು ಅಂತ ಹೇಳಿ ಆ ರೀತಿ ಪೂರ್ವಾಗ್ರಹ ಇಟ್ಕೊಂಡು ಮಾಡತಕ್ಕಂಥ ಕಾನೂನುಗಳು ತಪ್ಪು ಅಂತ ನಾನು ಹೇಳೋದು. ಆದ್ರೆ ನಾನು ಅವಾಗಲೇ ಹೇಳಿದೆ, ಸರ್ವವ್ಯಾಪಿಯಾಗಿರ್ಬೇಕು, ಸರ್ವ ಸ್ಪರ್ಶಿಯಾಗಿರ್ಬೇಕು ಯಾವುದೇ ಒಂದು ಕಾನೂನು, ಎಲ್ರಿಗೂ ಸಮಾನಾಂತರವಾಗಿರ್ಬೇಕು. ಇಲ್ಲ ಈ ಕಾನೂನು ತರೋದೇನೆ RSS ನ. ಈಗ ಮೊನ್ನೆ ನಾನು ಹೇಳ್ತೀವಿ ಉದಾಹರಣೆಗೆ, ಈಗ ಒಂದು 10-15 ದಿನದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರಲ್ಲ, ನಮ್ಮ ಗೌಡರು ಕ್ಯಾಪಿಟಲ್ ಹೋಟ್ಲಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಎಲ್ಲ ದಲಿತ ಸಂಘಟನೆಗಳ, ಅವ್ರು ಇದೀ ಜೀವಮಾನದಲ್ಲಿ ದಲಿತ ಸಂಘಟನೆಗಳನ್ನ ಯಾರನ್ನು ಮುಟ್ಲಿಲ್ಲ, ಕರೆದಿಲ್ಲ. ಮೊದಲನೇ ಬಾರಿಗೆ ಒಂದು ದಲಿತ ಸಂಘಟನೆಗಳ ಮೀಟಿಂಗ್ ಕರೆದು ಅಲ್ಲೊಂದು ಹೇಳಿದ್ರು, ನೋಡ್ರಪ್ಪ, ನನಗೆ ಹೋಮ್ ಡಿಪಾರ್ಟ್ಮೆಂಟ್ ಸಿಕ್ಕಿದೆ, ಗೃಹ ಖಾತೆ ಸಿಕ್ಕಿದೆ, ನೀವೆಲ್ಲ ದಯವಿಟ್ಟು ನಂಗೆ ಸಾಥ್ ಕೊಡಿ, ನಾನು ಎಲ್ರನ್ನೂ ಮಟ್ಟ ಹಾಕ್ತೀನಿ ಅಂತ ಹೇಳಿ. ಇದೇ ಶಬ್ದ, ಎಲ್ರನ್ನೂ ಮಟ್ಟ ಹಾಕ್ತೀನಿ ಅಂದ್ರೆ ಯಾರು ಮಟ್ಟ ಹಾಕ್ತಾರೆ? ಅಲ್ಲಿ ಯಾರನ್ನ ಅಂತ ಅವರೇ ಹೇಳಿದಾಗ ನಮ್ಮನ್ನೇ ಅಂತ ಹೇಳಿ ನೀವು ಹೆಂಗ್ ಅನ್ಕೊಳ್ತಿದ್ದೀರಿ? RSS ಅಂತ ಹೇಳಿ ಹೆಂಗ್ ಹೇಳ್ಕೊಳ್ತಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೇಡಮ್ ಬಂದ್ಮೇಲೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಮೆಂಟ್ ಆಗಿದ್ರೆ FIR ಗಳಾಗಿರೋದು ಎಷ್ಟು ನೀವು ರಿಪೋರ್ಟ್ ಮಾಡಲಿಲ್ಲ ಮೇಡಮ್? ಎಷ್ಟು ರಿಪೋರ್ಟ್ ಮಾಡಲಿಲ್ಲ? ಆನೆಸ್ಟ್ ಆಗಿ ಮಾತಾಡೋಣ ಮೇಡಮ್. ಅಮೃತೆ ಸರ್, ಈಗ